ಒನ್ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿರಹಟ್ಟಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದ ಕಾರಣಕ್ಕೆ ಅವರ ರಾಜೀನಾಮೆಗೆ ಒತ್ತಾಯಿಸಿ ಶಿರಹಟ್ಟಿ ಪಟ್ಟಣದಲ್ಲಿ ಇರುವ ಆಂಜನೇಯ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ತಹಸೀಲ್ದಾರ್ ಕಚೇರಿಗೆ ತೆರಳಿ ಶಿರಹಟ್ಟಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಸುಜಾತ ಎನ್ ತೊಟ್ಟಮನಿ, ಗುತ್ತಿಗೆದಾರ ವಿಜಯ್ ರಾಜ್ ಪೂಜಾರ್ ಅವರಿಂದ 11 ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದು, ಗುತ್ತಿಗೆದಾರರಿಂದ 5 ಲಕ್ಷ ಲಂಚ ತೆಗೆದುಕೊಳ್ಳುವಾಗಲೇ ಲೋಕಾಯುಕ್ತರು ದಾಳಿ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಶಿರಹಟ್ಟಿ ಕ್ಷೇತ್ರದಲ್ಲಿ ಎಂದೆಂದಿಗೂ ಆಗದ ಇಂತಹ ಘಟನೆ ಚಂದ್ರು ಲಮಾಣಿ ಶಾಸಕರಾದ ಮೇಲೆ ನಡೆದಿದೆ. ಹಣದ ದುರಾಸೆಯಿಂದ ಬಡಪಾಯಿ ಗುತ್ತಿಗೆದಾರಿಗೆ ಕಮಿಷನ್ ಒತ್ತಡ ಹಾಕಿದ್ದಾರೆ. ಒಂದು ವೇಳೆ ಕಮಿಷನ್ ಕೊಡದೆ ಇದ್ರೆ ಟೆಂಡರ್ ಕ್ಯಾನ್ಸಲ್ ಮಾಡಿಸುವ ಇದೆಲ್ಲ ಇಟ್ಕೋಬೇಡ, ನಮ್ಮ ತಾಲೂಕಿನಲ್ಲಿ ನಡಮುರಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ಜನಪ್ರತಿನಿಧಿಗಳಿಗೆ ಇಂತಹ ನಡವಳಿಕೆ ಸರಿಯಲ್ಲ, ಹಾಗಾಗಿ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಆಗ್ರಹ ಮಾಡಿದ್ರು. ಚಂದ್ರು ಲಮಾಣಿ ಅವರ ಸದಸ್ಯತ್ವ ರದ್ದಾಗಬೇಕು ಅಂತ ಹೇಳಿ ಇವತ್ತು ಶಿರಹಟ್ಟಿ ಬ್ಲಾಕಿನ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಹಾಗೂ ಶಿರಹಟ್ಟಿ ತಾಲೂಕಿನ ಹಳ್ಳಿಯಿಂದ ಬಂದಂತಹ ಎಲ್ಲ ಕಾಂಗ್ರೆಸ್ ಮುಖಂಡರೇ ಈ ಕಾರ್ಯಕ್ರಮದ ಮುಂದಾಳತ್ವ ವಹಿಸಿದಂತಹ ಬ್ಲಾಕ್ ಅಧ್ಯಕ್ಷರಾದಂತಹ ಹನುಮಾನ್ ಮಾಗಡಿ ಅವರವರೇ, ಇಬ್ಬರು ಮಾಜಿ ಶಾಸಕರುಗಳೇ ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಪಕ್ಷದ ಮುಖಂಡರೇ, ಇಲ್ಲಿವರೆಗೂ ಹಾಗೂ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ವಿನಯ ಮುನ್ಸಕಜ್ಜನವರೇ, ಇಲ್ಲಿವರೆಗೂ ಅನುಭವಿಗಳು ಮಾಜಿ ಶಾಸಕರುಗಳು ಮಾತಾಡಿದನ್ನ ನೀವೆಲ್ಲ ಕೇಳಿದ್ರಿ. ಬಹುಶಃ ರಿಸರ್ವೇಶನ್ ಮೀಸಲಾತಿ ಕ್ಷೇತ್ರ ಆಗಿದ್ದ ಬಹುಶಃ ರಾಮಕೃಷ್ಣ ದೊಡ್ಮನಿ ಅವರು, ರಾಮಣ್ಣ ಲಮಾಣಿ ಅವರು, ನಾನು ಕೂಡ 2023ನೇ ಅಭ್ಯರ್ಥಿಯಾಗಿ ನಾವು ಕೂಡ ದಲಿತರ, ನಾವು ಕೂಡ ಶಾಸಕ ಪಕ್ಷಕ್ಕಾಗಿ ಶಾಸಕರಾಗಿ ಕೆಲಸ ಮಾಡುವವರು ಕೂಡ ಇಲ್ಲಿದ್ದಾರೆ. ಅದರಲ್ಲಿ ಮಾಜಿ ಶಾಸಕರು 3 ಜನ, ಮಾನ್ಯ ಗಡ್ಡಪ್ಪ ಮಠಜ್ಜವರು, ಮಾನ್ಯ ರಾಮಕೃಷ್ಣ ದೊಡ್ಮನಿ ಅವರು, ಮಾನ್ಯ ರಾಮಣ್ಣ ಲಮಾಣಿ ಅವರು, ಇವರು 3 ಮಂದಿ ಶಾಸಕರವರ. ಬಹುಶಃ ಇವರೆಲ್ಲರಿಗಿಂತ ಹೆಚ್ಚು ಕಲಿತವ್ರು ಅಂದ್ರೆ ಚಂದ್ರು ಲಮಾಣಿ ಅಂತ ಇರ್ಬೋದು ನನ್ನ ಅನಿಸಿಕೆ. ಯಾಕಂದ್ರೆ ಎಜುಕೇಟೆಡ್ ಆಗಿ ಅವರನ್ನ ಬಹುಶಃ ಅವರ ಪಕ್ಷದವರು ಗುರುತಿಸೋದು ಹಾಗೇನೆ. ಡಾಕ್ಟರು ಒಳ್ಳೆ ಕೆಲಸ ಮಾಡ್ತಾರ, ಜನರ ಸೇವೆ ಮಾಡ್ತಾರ. ಡಾಕ್ಟರ್ ವೃತ್ತಿ ಅಂದ್ರೆ ಜನಸೇವೆ. ಅವರಲ್ಲೂ ಎಮ್ಮೆಲ್ಯೆ ಆದ ಇನ್ನೂ ಬಹಳ ಚೆನ್ನಾಗಿ ಆಡಳಿತ ಮಾಡಬಹುದು, ಜನರ ಸೇವೆಯನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಬಹುದು ಅಂತ ಬಹುಶಃ ಅವ್ರ ಪಕ್ಷದವರು ಅನ್ಕೊಂಡಿರ್ಬೋದು. ಬಹುಶಃ ಅವ್ರಿಗೂ ಗೊತ್ತಿಲ್ಲ ಇವ್ರು ಇಷ್ಟು ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಅನ್ನೋದು, ಅವ್ರಿಗೂ ಕೂಡ ಏನ್ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ತಿಳಿದಾಗೈತಿ. ರಾಜಕಾರಣ ಅಂತಂದ್ರೆ ಏನು ತಿಳ್ಕೊಂಡ್ರೆ ಅಂತ ಹೇಳಿದ್ರೆ ಅವರು ಈ ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಒಳಗಿರ್ತಾರ. ಇದು ನಮ್ಮ ಚಂದ್ರ ಲಮಾಣಿ ಅವ್ರಿಗೆ ಮಾತ್ರ ಸೀಮಿತ. ಡಾಕ್ಟರ್ ಒಳಗ ಪೇಷಂಟ್ ಅನ್ನು ನೋಡ್ತಿರ್ತಾರ, ರಿಸೆಪ್ಷನ್ ಅಲ್ಲಿ ಅವರ ಸೀಯನ್ನು ತಗೊಂಡ್ತಿರ್ತಾರ. ರೋಗಿಗಳಿಗೆ ಒಂದು 300 ರೂಪಾಯಿನೋ 200 ರೂಪಾಯಿನೋ ಫ್ರೀಯನ್ನು ಮಾಡಿರ್ತಾರ ಡಾಕ್ಟರ್ ರಿಸೆಪ್ಷನ್ದಲ್ಲಿ. ಅಷ್ಟು ನಾವು ರಿಸೆಪ್ಷನ್ದಲ್ಲಿ ರೊಕ್ಕ ಕೊಟ್ಟರೆ ನಮಗೆ ಡಾಕ್ಟರ್ ನೋಡ್ಬೋದು. ಅಲ್ಲಿವರೆಗೂ ನಾವು ಡಾಕ್ಟರ್ ಬೇಕಾಗಕ್ಕಾಗಿಲ್ಲ. ಬೇಕಾದಂತ ರೋಗ ಇರ್ಲಿಲ್ಲ, ಡಾಕ್ಟರ್ ರಿಸೆಪ್ಷನ್ ದುಡ್ಡು ಭರಿಸ್ಬೇಕು. ಭರಿಸ್ತಾರ ಮಾತ್ರ ನೀವು ಡಾಕ್ಟರ್ನ ನೋಡ್ಬೋದು. ಡಾಕ್ಟರ್ ಆಗೋದಿಲ್ಲ ನೋಡ್ತಾರೆ, ಎಲ್ಲ ರಿಸೆಪ್ಷನ್ ಕರೆದು ಆ ದುಡ್ಡನ್ನ ಕೌಂಟ್ ಮಾಡ್ಕೊಂತಾರೆ. ಕೌಂಟ್ ಮಾಡ್ಕೊಂಡು ಮನೆಗೆ ಹೋಗ್ತಾರ. ಚಂದ್ರು ಲಮಾಣಿ ಅದನ್ನ ತಿಳ್ಕೊಂಡಾರ. ರಾಜಕಾರಣ ಅಂದ್ರ ಬಹುಶಃ ಈಗ ದುಡ್ಡನ್ನ ರಿಸೆಪ್ಷನ್ ಕಲೆಕ್ಟ್ ಮಾಡಿಕೊಡ್ತಾರಲ್ಲ ಹಂಗಂತ ತಿಳ್ಕೊಂಡಾರ ಅವರು. ರಾಜಕಾರಣ ಅಂದ್ರ ರಿಸೆಪ್ಷನ್ ಅಲ್ಲಿ ದುಡ್ಡು ಕೊಡ್ತಾರಲ್ಲ ಅದು ಅಲ್ಲ. ರಾಜಕಾರಣ ಅಂದ್ರ ಜನರ ಸೇವೆ. ನೀವು ಸೇವೆಯನ್ನು ಮಾಡಕ್ ಬರ್ಬೇಕಿಲ್ಲಿ. ನೀವು ಉದ್ಯೋಗ ಅಲ್ಲ ರಾಜಕಾರಣ ಅಂತ ಹೇಳಿದ್ರ. ರಾಜಕಾರಣ ಅಂದ್ರೆ ಉದ್ಯೋಗ ಅಲ್ಲ, ರಾಜಕಾರಣ ಅಂದ್ರೆ ಜನಸೇವೆ. ಸೇವೆಯನ್ನ ಮಾಡಕ್ ಬರ್ಬೇಕು. ನಿಜವಾಗ್ಲೂ ಬಹುಶಃ ಇಡೀ ದೇಶದಾಗ ಶಿರಹಟ್ಟಿ ವಾಯನ ಹೋಗ್ತು ಅಂದ್ರೆ ಹೆಸರುವಾಸಿ ಹೋಗ್ತು. ಎದಕ್ಕ ನಮ್ಮ ಶಿರಹಟ್ಟಿನೂ ಕೂಡ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಒಂದು ಹೆಸರಿತ್ತು. ಏನು ಭಾವೈಕ್ಯತೆಯ
ನಾಡು ಬಾಯವೈಕ್ಯತೆ ಊರು ಯಾವಪ್ಪ ಅಂತ ಹೇಳಿದ್ರೆ ಬಹುಶಃ ಶಿರಕ್ಕೆ ಅಂತಿದ್ರು. ಬಹುಶಃ ಮೊನ್ನೆ ನಮ್ಮ ಲಕ್ಷ್ಮೇಶ್ವರದ ಒಬ್ರು ಅಣ್ಣವರು ನನ್ನ ಪಕ್ಷದವರು ಒಬ್ಬರ MLA ಬೆಟ್ಟ ಹೋಗಿದ್ರಂತ. ನೀವ್ ಯಾವ ಕೇಳ್ರಂತವ್ರು ಇವ್ರು ಹೇಳಿದ್ರಂತ ಮೊನ್ನೆ ಲೋಕಾಯುಕ್ತರಿಗೆ ಬಲಿ ಹಾಕಲ್ರಿ ನಾವು ಆವರಣೆ ನನ್ನ ದುರ್ದೈವ ಈಗ ಬಂದೋಗಿ ಲಕ್ಷ್ಮೇಶ್ವರ ಶಿರಕ್ಕೆ ಮತಕ್ಷೇತ್ರ ಅಂದ್ರೆ ಲೋಕಾಯುಕ್ತರಿಗೆ ಬಲಿ ಹಾಕೋದ್ರಿ, ಲೋಕಾಯುಕ್ತರು ಕೈ ಸಿಕ್ವಲ್ರಿ ಆವರಣ ಅನ್ನುವಂತ ಪರಿಸ್ಥಿತಿ ನಮ್ಮ ಚಂದ್ರನ ಮಾಡಿ ಇಟ್ಕೊಂಡ್ರು. ನಿಜವಾಗ್ಲೂ ಬಹಳ ಎಜುಕೇಟೆಡ್ ಆಗಿ ಒಬ್ರು ಅಷ್ಟು ಒಳ್ಳೆ ಡಾಕ್ಟರ್ ಆಗಿ ಇಂಥ ಕೆಲಸವನ್ನ ಮಾಡಬಾರ್ದಾಗಿತ್ತು. ಮಾಡಿದ್ರು, ಮಾಡಿ ಅವರು ಮಾಡಿದಂತ ಕೆಲಸವನ್ನ ಮಾನ್ಯ HK ಪಾಟೀಲ್ ಸಾಹೇಬರಿಗೆ ಇದು ಕುತಂತ್ರ, ಇದು ಕಾಂಗ್ರೆಸ್ನ ಕೆಲಸ, ಕಾಂಗ್ರೆಸ್ನ ಕೆಲಸ ಇಂಥವು ಯಾವ ಮಾಡಂಗಿಲ್ರಿ. ನೀವು ಮೊನ್ನೆ ಒಬ್ಬ PSI ವಿರುದ್ಧವಾಗಿ ಪೊಲೀಸ್ ಸ್ಟೇಷನ್ ಒಳಗೆ ಯಾರು ಸ್ಟ್ರೈಕ್ ಮಾಡೋಂಗಿಲ್ಲ, ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಿ ಯಾರು ಸ್ಟ್ರೈಕ್ ಮಾಡೋಂಗಿಲ್ಲ. ನೀವು ಒಳಗಡೆ ಹೋಗಿ ಕುತ್ಕೊಂಡು ಸ್ಟ್ರೈಕ್ ಮಾಡಿದ್ರಿ. ನಾವೇನಾದ್ರೂ ಅವತ್ತು ರಾಜಕಾರಣವನ್ನು ಮಾಡಿದ್ವಿ ಅಂದ್ರೆ, ನಾವೇನಾದ್ರೂ HK ಪಾಟೀಲ್ ಸಾಹೇಬ್ರು ನಾವು ಮನಸ್ಸು ಮಾಡಿದ್ರೆ ನೀವು ಅವತ್ತು ಹೊರಗೆ ಹಾಕ್ಬೇಕಿತ್ತು, ಹೊರಗೆ ಹಾಕ್ಬೇಕಿತ್ತು. ಅಂತ ಕೆಲಸ ನಾವು ಯಾವುದೂ ಮಾಡಂಗಿಲ್ಲ. ದೇಶ ರಾಜಕಾರಣ ಕಾಂಗ್ರೆಸ್ನಲ್ಲಿ ಇಲ್ಲ, ದೇಶ ರಾಜಕಾರಣ ನಾವು ಎಂದೂ ಮಾಡಿಲ್ಲ. ಮಾನ್ಯ HK ಪಾಟೀಲ್ ಹಂಗಾದ್ರೆ ನಮಗೂ ಅದನ್ನ ಕಲ್ಸೋರವ್ರು. ಅಂತವ್ರ ಮೇಲೆ ನೀವು ಊರೇನು ಕೂರಿಸ್ತಾ ಇದ್ದೀರಿ. ಅವರು ಕುತಂತ್ರವನ್ನು ಮಾಡಿದ್ರು. ನಾವೇನಾದ್ರು ಕಾಂಟ್ರಾಕ್ಟರ್ಗೆ ನೀವು ಹೀಗೆ ಮಾತಾಡ್ರಿ, ಅವ್ರು ಹೀಗೆ ಮಾತಾಡ್ತಾರೆ ಅಂತ ಹೇಳೋದಾಗುತ್ತಲ್ರಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷ, ಪದಾಧಿಕಾರಿಗಳು ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತಿತರರು ಭಾಗವಹಿಸಿದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.